ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲೇ ಪತನಗೊಂಡಿತ್ತು. ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಹೊರಟ ಕೇವಲ 33 ಸೆಕೆಂಡ್ಗಳಲ್ಲಿ ಮೇಘಾನಿ ನಗರದ ಬೇಜಿ ವೈದ್ಯಕೀಯ ಕಾಲೇಜಿನ ಹಾಸ್ಪಿಟಲ್ ಕಟ್ಟಡಗಳಿಗೆ ಡಿಕ್ಕಿಯಾಗಿ ಪತನವಾಗಿತ್ತು. ಒಂದಲ್ಲ ಎರಡಲ್ಲ ಬರೋಬ್ಬರಿ 241 ಮಂದಿ ಪ್ರಯಾಣಿಕರು ಸೇರಿ 270ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಇಷ್ಟು ದಿನ ವಿಮಾನಯಾನ ಸಂಸ್ಥೆಗಳ ಬಗ್ಗೆ ಅಷ್ಟೇನು ತಲೆ ಕೆಡಿಸಿಕೊಳ್ಳದ ಜನರು ವಿಮಾನ ಪ್ರಯಾಣದ ಜೊತೆಗೆ ಏರ್ಲೈನ್ಸ್ ಕಂಪನಿಗಳ ಬಗ್ಗೆ ತಿಳಿದುಕೊಳ್ಳುವಲ್ಲಿ ಉತ್ಸುಕರಾಗಿದ್ದಾರೆ. ಅದರಲ್ಲೂ ಜೂನ್ 12ರಂದು ನಡೆದ ದುರಂತದ ಬಳಿಕ ಏರ್ ಇಂಡಿಯಾ ವಿಮಾನದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಶೋಧ ನಡೆಸ್ತಾ ಇದ್ದಾರೆ. ಏರ್ ಇಂಡಿಯಾ ಕೇವಲ ವಿಮಾನಯಾನ ಕಂಪನಿಯಲ್ಲ, ಭಾರತೀಯರ ಜೊತೆಗೆ ಅವಿನಾಭಾವ ಸಂಬಂಧ ಹೊಂದಿರುವ ಸಂಸ್ಥೆ. ಮುಂಬೈಯಲ್ಲಿ ಸರಿಯಾದ ರನ್ವೇ ಕೂಡ ಇರಲಿಲ್ಲ, ರೇಡಿಯೋ ಸಿಗ್ನಲ್ ನ್ಯಾವಿಗೇಷನ್ ವ್ಯವಸ್ಥೆಗಳು ಕೂಡ ಇರಲೇ ಇಲ್ಲ. ಭಾರತ ಇನ್ನೂ ಸ್ವಾತಂತ್ರ್ಯವನ್ನು ಕೂಡ ಪಡೆದಿರ್ಕಿಲ್ಲ. ಬ್ರಿಟಿಷರ ಕದಂಬ ಬಾಹುಗಳಲ್ಲಿ ಬಂಧಿಯಾಗಿದ್ದ ದಿನಗಳವು. ಆಗಿನ್ನೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಚಳುವಳಿಗಳು ಶುರುವಾಗಿದ್ದ ಕಾಲವದು. ಆ ವೇಳೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಖ್ಯಾತ ಕೈಗಾರಿಕೋದ್ಯಮಿ ಜಹಾಂಗೀರ್ ರತನ್ ಜಿ ದಾದಾಭಾಯ್ ಟಾಟಾ ಅವರು 1932ರ ಏಪ್ರಿಲ್ನಲ್ಲಿ ಟಾಟಾ ಏರ್ಲೈನ್ಸ್ ಅನ್ನು ಸ್ಥಾಪಿಸಿದ್ರು. ಸ್ವತಃ ಪೈಲಟ್ ಆಗಿದ್ದ ಜೆ.ಆರ್.ಡಿ. ಟಾಟಾ ಏರ್ಲೈನ್ಸ್ ಮೊದಲ ಸೇವೆಯನ್ನ ತಾವೇ ಚಾಲನೆ ಮಾಡುವ ಮೂಲಕ ಉದ್ಘಾಟಿಸಿದ್ರು. ಕರಾಚಿಯಿಂದ ಮುಂಬೈಗೆ ಮೊದಲ ವಿಮಾನ ಸರಕು ಸಾಗಣೆ ಹೊತ್ತು ಬಂತು. 1946ರ ಜುಲೈ 29ರಲ್ಲಿ ಏರ್ ಇಂಡಿಯಾ ಇಂಟರ್ ನ್ಯಾಷನಲ್ ಅಂತ ಹೆಸರನ್ನ ಬದಲಾಯಿಸಿಕೊಳ್ಳುತ್ತೆ. 1947ರಲ್ಲಿ ಸ್ವಾತಂತ್ರ್ಯ ಬಂದ ನಂತರ 1948ರಲ್ಲಿ 49% ಷೇರನ್ನ ಸರ್ಕಾರ ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳುತ್ತೆ. 1953ರಲ್ಲಿ ಏರ್ ಇಂಡಿಯಾ ಸಂಸ್ಥಾಪಕ ಆರ್.ಜೆ.ಡಿ. ಟಾಟಾ ಮಕ್ಕಳಿಂದ ಪೂರ್ಣ ಪ್ರಮಾಣದ ಷೇರನ್ನ ಭಾರತ ಸರ್ಕಾರ ಪಡೆದುಕೊಳ್ತು. ಆದರೂ ಆರ್.ಜೆ.ಡಿ. ಟಾಟಾ ಅವರೇ ದೀರ್ಘಕಾಲ ಏರ್ ಇಂಡಿಯಾ ಅಧ್ಯಕ್ಷರಾಗಿ ಉಳಿದುಕೊಂಡಿದ್ದೇ ರೋಚಕ. ಬಳಿಕ 1953ರಲ್ಲಿ ಏರ್ ಇಂಡಿಯಾ ಇಂಟರ್ ನ್ಯಾಷನಲ್ ಹೆಸರನ್ನ ಬದಲಿಸಿ ಏರ್ ಇಂಡಿಯಾ ಅಂತ ಮರುನಾಮಕರಣ ಮಾಡಲಾಯಿತು. ಕೇವಲ ಕೆಲ ವರ್ಷಗಳ ಬಳಿಕ ಹಲವು ವಿಮಾನಯಾನ ಸಂಸ್ಥೆಗಳು ಹುಟ್ಟಿಕೊಂಡಿದ್ವು. 1999ರಲ್ಲಿ ಇಂಡಿಯನ್ ಏರ್ಲೈನ್ಸ್ ಜೊತೆ ವಿಲೀನಗೊಳಿಸೋಕೆ ಬಹಳಷ್ಟು ಪ್ರಯತ್ನಗಳು ಕೂಡ ನಡೆದಿದ್ವು. ವಿಲೀನದ ಬಳಿಕ ಸಾಕಷ್ಟು ನಷ್ಟವನ್ನ ಕೂಡ ಅನುಭವಿಸಬೇಕಾಯಿತು. ವಿಲೀನವಾದ್ರೂ ನಷ್ಟವಾದ್ರೂ ಏರ್ ಇಂಡಿಯಾ ತನ್ನ ಹೆಸರನ್ನ ಮಾತ್ರ ಬದಲಾಯಿಸದೆ ಆಗಕ್ಕೆ ಹಾಗೆ ಉಳಿದುಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. ನಷ್ಟದಲ್ಲಿ ನಡೀತಾ ಇದ್ದಂತಹ ಏರ್ ಇಂಡಿಯಾ ಸಂಸ್ಥೆಯನ್ನ ಪೂರ್ಣ ಪ್ರಮಾಣದಲ್ಲಿ ಮಾರಾಟ ಮಾಡೋಕೆ ಸರ್ಕಾರ ನಿರ್ಧರಿಸಿತು. 100% ಪಾಲು ನೀಡುವುದಾಗಿ ಮತ್ತು ಸಾಲದ ಹೊರೆಯ ಸ್ವಲ್ಪ ಪಾಲನ್ನ ತಾನು ಹೊರುವುದಾಗಿ ಹೇಳಿತ್ತು. ಈ ವೇಳೆಗೆ ಭಾರತೀಯರ ಭಾವನೆಗಳಲ್ಲಿ ಬೆರೆತು ಹೋಗಿದ್ದ ಏರ್ ಇಂಡಿಯಾದ ಖಾಸಗೀಕರಣಕ್ಕೆ ಎಲ್ಲೆಡೆ ವಿರೋಧ ವ್ಯಕ್ತವಾಗಿತ್ತು. ಎಐ ವಿಮಾನಯಾನ ಸಂಸ್ಥೆ ಮಾರಾಟ ವಿರೋಧಿಸಿ ನ್ಯಾಯಾಲಯದ ಮೆಟ್ಟಿಲೇರಿದ್ದು ಇತಿಹಾಸ. ಇಷ್ಟೆಲ್ಲ ನಡೆಯುವ ಹೊತ್ತಿಗೆ ಟಾಟಾ ಗ್ರೂಪ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಗೊಂಡಿತ್ತು. ಹಲವು ಕ್ಷೇತ್ರಗಳಲ್ಲಿ ಟಾಟಾ ಸಂಸ್ಥೆ ತನ್ನ ವ್ಯಾಪ್ತಿ ವಿಸ್ತರಿಸಿಕೊಂಡಿತ್ತು. 2017ರಲ್ಲಿ ಏರ್ ಇಂಡಿಯಾ ಖಾಸಗೀಕರಣಕ್ಕೆ ಸರ್ಕಾರ ಮತ್ತೊಮ್ಮೆ ಮುಂದಾಗಿತ್ತು. ಬಳಿಕ 2022ರಲ್ಲಿ ಬರೋಬ್ಬರಿ 69 ವರ್ಷಗಳ ಬಳಿಕ ಟಾಟಾ ಗ್ರೂಪ್ ತೆಕ್ಕೆಗೆ ಏರ್ ಇಂಡಿಯಾ ಸಂಸ್ಥೆ ಸೇರಿಕೊಂಡಿತ್ತು. ಬಳಿಕ ತನ್ನ ಹೊಸ ಲೋಗೋವನ್ನ ಅನಾವರಣಗೊಳಿಸಿತು. ಇನ್ನು 1939ರಲ್ಲೇ ತಿರುವನಂತಪುರಂ, ಕೊಲಂಬೋ, ಲಾಹೋರ್ ಸೇರಿದಂತೆ ದೇಶಗಳಿಗೆ ಏರ್ ಇಂಡಿಯಾ ತನ್ನ ಪ್ರಯಾಣವನ್ನ ಶುರು ಮಾಡಿತ್ತು. 1948ರಲ್ಲಿ ಬಾಂಬೆ, ಕೈರೋ, ಜಿನೀವಾ ಮತ್ತು ಲಂಡನ್ನ ನಡುವೆ ಅಂತಾರಾಷ್ಟ್ರೀಯ ಸೇವೆಗಳು ಕೂಡ ಆರಂಭವಾಗಿದ್ವು. 1966ರ ಹೊತ್ತಿಗೆ ಇಂಡಿಯನ್ ಏರ್ಲೈನ್ಸ್ನ 100 ವಿಮಾನಗಳು ಪ್ರತಿದಿನ 36,000 ಕಿಲೋಮೀಟರ್ ಹಾರಾಟವನ್ನು ನಡೆಸ್ತಾ ಇದ್ವು. ವಾರ್ಷಿಕವಾಗಿ 10 ಲಕ್ಷ ಪ್ರಯಾಣಿಕರು ಪ್ರಯಾಣ ಮಾಡಿದ್ರು. 1969ರಿಂದ 1970ರಲ್ಲಿ 8.50 ಕೋಟಿ ರೂಪಾಯಿ ಅಂತಾರಾಷ್ಟ್ರೀಯ ಮಟ್ಟದ ಟ್ರಾನ್ಸಾಕ್ಷನ್ ಕೂಡ ಹೊಂದಿತ್ತು.
ಇಷ್ಟೆಲ್ಲ ಇತಿಹಾಸ ಹೊಂದಿರುವ ಏರ್ ಇಂಡಿಯಾ ಹಲವು ಬಾರಿ ದುರ್ಘಟನೆಗಳಿಗೆ ಸಾಕ್ಷಿಯಾಗಿದೆ. 1950ರ ನವೆಂಬರ್ 3ರಂದು ಮಲಬಾರ್ ಪ್ರಿನ್ಸೆಸ್ ಹೆಸರಿನ ಏರ್ ಇಂಡಿಯಾ LL-749 AC ವಿಮಾನ ಮುಂಬೈನಿಂದ ಲಂಡನ್ ನಗರಕ್ಕೆ ಹೊರಟಿತ್ತು. ಮೌಂಟ್ ಬ್ಲಾಕ್ ಅನ್ನೋ ಪ್ರದೇಶದಲ್ಲಿ ಹವಾಮಾನ ವೈಪರೀತ್ಯದಿಂದ ಕಾರಣ ಪತನಗೊಳ್ತು. ಪರಿಣಾಮ ವಿಮಾನದಲ್ಲಿದ್ದ 48 ಪ್ರಯಾಣಿಕರು ಸಾವನ್ನಪ್ಪಿದ್ರು. ಬಳಿಕ 1966ರಲ್ಲಿ ಬಾಂಬೆಯಿಂದ ಲಂಡನ್ನ ಹಿತ್ರೋಗೆ ಹೊರಟಿದ್ದಂತಹ ಬೋಯಿಂಗ್ 707-437 ವಿಮಾನ ಫ್ರಾನ್ಸ್ನಲ್ಲಿ ಪತನಗೊಂಡು 177 ಪ್ರಯಾಣಿಕರು ಸಾವನ್ನಪ್ಪಿದ್ರು. 1978ರಲ್ಲೂ ಏರ್ ಇಂಡಿಯಾ 855 ವಿಮಾನ ಬಾಂಬೆಯಿಂದ ದುಬೈಗೆ ಹೊರಟಿತ್ತು. ಹೊಸ ವರ್ಷದ ದಿನದಂದೇ ಟೇಕ್ ಆಫ್ ಆದ 2 ನಿಮಿಷಗಳಲ್ಲೇ ಅರಬ್ಬಿ ಸಮುದ್ರದಲ್ಲಿ ಪತನಗೊಂಡು 231 ಪ್ರಯಾಣಿಕರು ಸಾವನ್ನಪ್ಪಿದ್ರು. ಇನ್ನು 1982ರ ಜೂನ್ 21ರಂದು ಏರ್ ಇಂಡಿಯಾ 403 ವಿಮಾನ ಬಾಂಬೆ ಏರ್ಪೋರ್ಟ್ ಬಳಿಕ ಪತನಗೊಂಡು 13 ಮಂದಿ ಸಾವನ್ನಪ್ಪಿದ್ರು. 1985ರಲ್ಲಿ ಏರ್ ಇಂಡಿಯಾ 747 ವಿಮಾನ ಅಟ್ಲಾಂಟಿಕ್ ಸಾಗರದಲ್ಲಿ ಪತನಗೊಂಡಿತ್ತು. 31,000 ಅಡಿಯಿಂದ ಕೆಳಗೆ ಬಿದ್ದಿದ್ದರಿಂದ ಬರೋಬ್ಬರಿ 329 ಪ್ರಯಾಣಿಕರು ಮೃತಪಟ್ಟಿದ್ರು. 2010ರ ಮೇ 22ರಂದು ಮಂಗಳೂರಿನ ಏರ್ಪೋರ್ಟ್ ರನ್ವೇ ಗುಡ್ಡಕ್ಕೆ ಅಪ್ಪಳಿಸಿದರ ಪರಿಣಾಮ 158 ಮಂದಿ ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ರು. 2020ರಲ್ಲಿ ದುಬೈನಿಂದ ಕೇರಳದ ಕೋಚ್ಕೋಡ್ಗೆ ಹೋಗುವಾಗ ರನ್ವೇನಲ್ಲಿ ಸ್ಕೇಟ್ ಆಗಿ ದುರಂತಕ್ಕೀಡಾಯಿತು. ಪರಿಣಾಮ 19 ಪ್ರಯಾಣಿಕರು ಮೃತಪಟ್ಟಿದ್ರು. 2025ರ ಜೂನ್ 12ರಂದು ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ಸಂಭವಿಸಿ 100 ಮಂದಿ ಮೃತಪಟ್ಟಿದ್ದಾರೆ. ಏರ್ ಇಂಡಿಯಾ ಪ್ರಾರಂಭವಾದ ದಿನದಿಂದಲೂ ಎಷ್ಟು ವೈಭವೋಪೇತವಾಗಿ ಶುರುವಾಗುತ್ತೋ ಅಷ್ಟೇ ದುರಂತಗಳ ಸರಮಾಲೆಗಳನ್ನ ತನ್ನ ಜೊತೆ ಉಳಿಸಿಕೊಂಡು ಬಂದಿದೆ.